ಹಾಯ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್ ಉಮೇಶ್ ಆ್ಯಂಡ್ ಶಾಂತಿಕಲಾಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಸೂಪರ್ ಆಗಿರ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಫ್ರೂಟ್ ಸಲಾಡ್ನ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ರೆಸಿಪಿ ತುಂಬಾ ಟೇಸ್ಟಿ ಆ್ಯಂಡ್ ಎಮ್ಮಿ ಆಗಿರುತ್ತೆ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ವಿತೌಟ್ ಎನಿ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಆಫ್ ಆಲ್ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ. ಫ್ರೂಟ್ ಸಲಾಡ್ಗೆ ಬೇಕಾಗಿರುವಂಥದ್ದು ಫಸ್ಟ್ ಇಂಗ್ರೀಡಿಯೆಂಟ್ ಬಂದು ಫ್ರೆಶ್ ಕ್ರೀಮು. ನಾನಿಲ್ಲಿ ಅಮೂಲ್ ಅವರ ಫ್ರೆಶ್ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಬ್ರ್ಯಾಂಡ್ ಸಿಗುತ್ತೋ ಅದನ್ನು ನೀವು ಯೂಸ್ ಮಾಡ್ಬೋದು. ಇದು ಆ್ಯಕ್ಚುಲಿ 250 ml ಇದೆ. 250 ml ಇದೆ. ಇದನ್ನು ಪೂರ ನಾನು ಈಗ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ 1 ಕಪ್ ಆಫ್ ಆ್ಯಪಲ್ ಇನ್ನೂ ಜಾಸ್ತಿ ತೊಗೊಂಡ್ರೂ ತುಂಬಾ ಟೇಸ್ಟ್ ಬರುತ್ತೆ. ಆ್ಯಪಲ್ 1 ಕಪ್ ತೊಗೊಂಡಿದ್ದೀನಿ ಇಲ್ಲಿ ನಾನು. ಮತ್ತು 1 ಕಪ್ ಆಫ್ ಪೊಮೊಗ್ರಾನೇಟ್ ದಾಳಿಂಬ್ರೆನ ತೊಗೊಂಡಿದ್ದೀನಿ 1 ಕಪ್ಪು ಸೀಬೆಹಣ್ಣು ಜಾಮಕಾಯಿ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ 2 ರಿಂದ 3 ಬನಾನಾಸ್ನ ತೊಗೊಂಡಿದ್ದೀನಿ. 1 ಕಪ್ ಆಫ್ ಬನಾನಾ ಮತ್ತು ಸ್ವಲ್ಪ ಶುಗರು, ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಶುಗರ್ನ ಆ್ಯಡ್ ಮಾಡೋಣ. ಆ್ಯಂಡ್ ಟೇಸ್ಟಿಗೋಸ್ಕರ ನಾನಿವಾಗ ಹನಿನ ಕೂಡ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ದಿಸ್ ಈಸ್ ನಮ್ಮ ಡ್ರೈ ಫ್ರೂಟ್ಸ್, ಗೋಡಂಬಿ, ಬಾದಾಮಿ ಮತ್ತು ಪಿಸ್ತಾ ಮತ್ತು ದ್ರಾಕ್ಷಿ ಇದೆಲ್ಲನೂ ಇದೆ. ಫಸ್ಟ್ ಆಫ್ ಆಲ್ ನಾನು ಫ್ರೆಶ್ ಕ್ರೀಮ್ನ ಬೀಟ್ ಮಾಡ್ಕೋಬೇಕು, ವಿಸ್ಕ್ ಮಾಡ್ಕೋಬೇಕು. ಆ್ಯಕ್ಚುಲಿ ಬೌಲ್ನಲ್ಲಿ ಇಲ್ಲ ಬೀಟರ್ನಿಂದ ನೀವು ಮಾಡ್ಕೋಬೋದು, ಅಥವಾ ಬೀಟರ್ ಮಷಿನ್ ಇದ್ರೂ ಅದರಲ್ಲೂ ಮಾಡ್ಕೋಬೋದು. ಬಟ್ ನಾನಿವತ್ತು ಜಾರ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ಬಟರ್ಫ್ಲೈ ಮಿಕ್ಸರ್ನಲ್ಲಿ ವಿಸ್ಕ್ ಅಂತ ಆಪ್ಷನ್ ಇದೆ. ಸೊ ನಾನು ಫ್ರೆಶ್ ಕ್ರೀಮ್ನ ಇದರಲ್ಲಿ ಹಾಕಿ ವಿಕ್ಸ್ ಮಾಡ್ಕೊತಿದ್ದೀನಿ. ನೀವು ಇದರಲ್ಲಿ ಯಾವುದು ನಿಮಗೆ ಅವೈಲೇಬಲ್ ಇರುತ್ತೋ ಅದನ್ನು ನೀವು ಮಾಡ್ಕೋಬೋದು. ನಾನು ಫ್ರೆಶ್ ಕ್ರೀಮ್ನ ಈಗ ವೈಪ್ ಮಾಡ್ಕೊಂಡಿದ್ದೀನಿ. ಇನ್ ಕೇಸ್ ನಿಮಗೆ ವೈಪ್ ಆಪ್ಷನ್ ಇಲ್ಲ ಅಂತಂದರೆ 2-3 ಸೆಕೆಂಡ್ ನೀವು ಗ್ರೈಂಡ್ ಮಾಡಿಕೊಂಡ್ರೂ ಕೂಡ ಇದು ಚೆನ್ನಾಗಿ ವೈಪ್ ಆಗುತ್ತೆ. ಈಗ ಕಂಟೈನರ್ಗೆ ಶಿಫ್ಟ್ ಮಾಡೋಣ. ಈಗ ಒಂದೊಂದಾಗಿ ಇದಕ್ಕೆ ಫ್ರೂಟ್ಸ್ನ ಆ್ಯಡ್ ಮಾಡೋಣ. ಫಸ್ಟ್ ಆಫ್ ಆಲ್ ಆ್ಯಪಲ್, ನೆಕ್ಸ್ಟ್ ಬಂದು ಪೊಮೊಗ್ರಾನೇಟ್. ಒಂದನೇ ಫ್ರೂಟ್ಸ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಅಂತ ನೆಕ್ಸ್ಟ್ ಬಂದು ಬನಾನಾ ಸ್ಲೈಸಸ್, ಆದಮೇಲೆ ಜಾಮಕಾಯಿ. ಈಗ ಡ್ರೈ ಫ್ರೂಟ್ಸ್ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಈಗ ಇದಕ್ಕೆ ಶುಗರ್ ಆ್ಯಡ್ ಮಾಡೋಣ. 2 to 3 ಸ್ಪೂನ್ ಶುಗರ್ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನು 1 ಅವರ್ವರೆಗೂ ಫ್ರೀಝರ್ನಲ್ಲಿ ಫ್ರೀಸ್ ಮಾಡೋಕ್ಕೆ ಇಡೋಣ. ಇವಾಗ ಇದು ಫ್ರೀಸ್ ಆಗಿದೆ, ರೆಡಿಯಾಗಿದೆ. ಇವಾಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಶಿಫ್ಟ್ ಮಾಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಮನೆಯಲ್ಲಿ ಈಸಿಯಾಗಿ ಫ್ರೂಟ್ ಸಲಾಡ್ನ ಮಾಡ್ಕೊಳ್ಳೋದು ಅಂತ. ನೀವು ಕೂಡ ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಲಾಸ್ಟಲ್ಲಿ ಹನಿ ಹಾಕಿ ಇದನ್ನು ಗಾರ್ನಿಷಿಂಗ್ ಮಾಡ್ಕೊಂಡಿದ್ದೀನಿ. ಹನಿ ಜೊತೆಗೆ ತಿನ್ನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಸಿಂಪಲ್ ಆ್ಯಂಡ್ ಟೇಸ್ಟಿ ಫ್ರೂಟ್ ಸಲಾಡ್ನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. Until then, stay healthy, stay happy and stay beautiful. Bye.